ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂತಹ ಎಸ್.ಕೆ. ಉಮೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ಇಬ್ರು ಕೂಡ ಭಾಗಿಯಾಗಿದ್ದಾರೆ. ಅದೇ ಸಂದರ್ಭದಲ್ಲಿ ಆ ಶೋನಲ್ಲಿ ಈ ಕಾಸ್ಟ್ಯೂಮ್ ನಲ್ಲಿ ಈ ಶಸ್ತ್ರವನ್ನ ಹಿಡ್ಕೊಂಡು ಅವರು ಭಾಗಿಯಾಗಿದ್ರು. ಅದಕ್ಕೂ ಮುಂಚೆ ಒಂದು ರೀಲ್ಸ್ ಅನ್ನು ಮಾಡ್ತಾರೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಈಗ ಕೇಸ್ ದಾಖಲಾಗಿದೆ, ಇಬ್ಬರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಮುಂದೇನಾಗಬಹುದು, ಜೊತೆಗೆ ಈ ಕೇಸ್ ಯಾವ ಆಧಾರದ ಮೇಲೆ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಸರ್. ಏನಾಗುತ್ತೆ, ಯಾವುದೇ ತರವಾದಂತ ಈ ತರ ಶಸ್ತ್ರಗಳನ್ನ ಇಟ್ಕೊಂಡು ನಡೆದಾಡ್ತಕ್ಕಂಥದ್ದು ಹಲವಾರು ಸಿಚುಯೇಷನ್ಸ್ಗಳು ಇರ್ತವೆ ಮೇಡಮ್. ಸಿಚುಯೇಷನ್ಗಳ ಮೇಲೆ ನಾವುಗಳು ಅದನ್ನ FIR ಮಾಡಿದ್ರು ಯಾವ ಸಿಚುಯೇಷನ್ ಅಲ್ಲಿ ಇವ್ರು ಹೋಗ್ತಾ ಇದ್ರು, ಈ ತರದ ಒಂದು ಮಾರಕಾಸ್ತ್ರಗಳ ರಸ್ತೆನಲ್ಲಿ ಇಟ್ಕೊಂಡು, ಮತ್ತೆ ಕ್ಯಾರಿ ಮಾಡುವುದ ಉದ್ದೇಶ ಏನಿತ್ತು ಇವ್ರದು, ಅಥವಾ ಅವರು ಕ್ಯಾರಿ ಮಾಡ್ತಾ ಇರುವಂತ ಸ್ಟೈಲ್ ಏನಾದ್ರು ಇಟ್ ಈಸ್ ಫಾರ್ ಎನಿ ಏನಾದ್ರು ಸಾಮಾಜಿಕವಾಗಿ ಅದಕ್ಕೆ ಭಯ ಉಂಟು ಮಾಡುವಂತ ರೀತಿಯಲ್ಲಿ ಏನಾದ್ರು ಹೋಗ್ತಾ ಇದ್ರಾ ಅನ್ನುವಂಥದ್ದೆಲ್ಲ ಇದ್ರಲ್ಲಿ ಕೌಂಟ್ ಆಗುತ್ತೆ. ಮತ್ತೆ ಈ ಸಂಬಂಧದಲ್ಲಿ ಏನಾಗ್ತದೆ ಅಂದ್ರೆ ಅಕ್ಕಪಕ್ಕ ಸಾರ್ವಜನಿಕರಿಗೂ ಏನಾದ್ರು ತುಂಬಾ ಇದ್ರಾ, ಇಲ್ಲ ಇವ್ರೇನಾದ್ರು ಒಂಟಿ ಇವ್ರಿಬ್ರೇನೆ ಯಾರು ಸಾರ್ವಜನಿಕರ ಮಧ್ಯೆ ಅಲ್ಲದೆ ಇವ್ರು ನಡ್ಕೊಂಡು ಹೋಗ್ತಾ ಇದ್ರ ಅನ್ನುವಂಥದ್ದು ಸಹ ತನಿಖಾ ಕಾಲದಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇವ್ರಿಬ್ರು ಏನಾದ್ರು ಸಾರ್ವಜನಿಕರು ಇಲ್ಲದೆ ಇರುವಂತ ಸ್ಥಳದಲ್ಲೋ ಎಲ್ಲಾದ್ರೂ ನಡ್ಕೊಂಡು ಹೋಗ್ತಾ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಪೂರಕವಾಗಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋದು ಕಷ್ಟ ಆಗ್ತದೆ, ಎಲ್ಲಿಗೆ ಹೋಗ್ತಾವ್ರೆ ಏನ್ಬಿಟ್ಟು ಅಂತ. ಆವಾಗ ಅವ್ರು ಬೇರೆ ಬೇರೆ ಏನಾದ್ರು ಅದಕ್ಕೆ ಉತ್ತರಗಳು ಕೊಡ್ತಾರೆ, ನಾವು ಹೊಲ್ದತ್ರ ಹೋಗ್ತಿದ್ವು ಅಲ್ಲಿ ಇಲ್ಲಿ ಅಂತ ಹೇಳಿ ಅಂತ. ಆ ಕಾರಣಕ್ಕೆ ಅದನ್ನೆಲ್ಲ ಓವರ್ಕಮ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಸಾರ್ವಜನಿಕವಾಗಿ ಅವ್ರು ಯಾವ ಉದ್ದೇಶಕ್ಕಾಗಿ ಹೋಗ್ತಾ ಇದ್ರು ಅನ್ನುವಂಥದ್ದು ಪ್ರೂವ್ ಮಾಡ್ಬೇಕಾಗ್ತದೆ. ನಾವು ಪ್ರೂವ್ ಮಾಡ್ಲಿಲ್ಲ ಅಂತ ಅಂದ್ರೆ ಈ ಶಸ್ತ್ರಗಳನ್ನ ಇಟ್ಕೊಂಡು ಜನಗಳಿಗೆ ಎದುರಿಸ್ಕೊಂಡು ಹೋಗ್ತಾ ಇದಾರೆ ಅಂತ ಅನ್ನುವಂಥದ್ದು ಪ್ರೂವ್ ಮಾಡೋದಕ್ಕೂ ಸಹ ಅಲ್ಲಿ ನಮ್ಗೆ ಇರ್ತಕ್ಕಂಥ ಅಕ್ಕಪಕ್ಕ ಸಾರ್ವಜನಿಕರು ಸಾಕ್ಷಿಗಳು ಹೇಳ್ಬೇಕಾಗ್ತದೆ. ಹೌದು, ನಮ್ಗೆಲ್ಲ ಹಿಂಗ್ ಎದುರಿಸ್ತಾ ಇದ್ರು, ತೋರ್ಸಿದ್ರು ನಮ್ಗೆ ನಮ್ ಕಡೆಗೆಲ್ಲ ಅಂತ ಅನ್ನುವಂಥದ್ದು. ಇಲ್ಲ ಅಂತಂದ್ರೆ ಅವರ ಇಂಟೆನ್ಷನ್ ನಾವು ಪ್ರೂವ್ ಮಾಡ್ಲೇಬೇಕಾಗ್ತದೆ. ಇಂಟೆನ್ಷನ್ ಪ್ರೂವ್ ಮಾಡ್ಲಿಲ್ಲ ಅಂತಂದ್ರೆ ಈ ತರ ಆಮೇಲೆ ಆ ಮಾರಕಾಸ್ತ್ರಗಳು ಏನಾದ್ರೂ ಪ್ಲಾಸ್ಟಿಕ್ ಗಳಾಗಿದ್ವಾ ಇಲ್ಲ ರಿಯಲ್ ಆಗಿದ್ವಾ, ಯಾಕೆಂದ್ರೆ ಸಾಮಾನ್ಯವಾಗಿ ಈ ತರದವೆಲ್ಲ ಬಳಸ್ಬಿಡ್ತಾರೆ. ಈಗೆಲ್ಲ ಪ್ಲಾಸ್ಟಿಕ್ ಶೂಟಿಂಗ್ ಗಳಲ್ಲಿ ಸಾಮಾನ್ಯವಾಗೆಲ್ಲ ರಬ್ಬರ್ ಅವೆಲ್ಲ ಬಳಸ್ಬಿಡ್ತಾರೆ. ಅದನ್ನ ನಾವು ರಬ್ಬರ್ ಇಟ್ಕೊಂಡು ಹೋಗ್ತಾ ಇದ್ವಿ. ಈ ತರ ನಾವು ಪ್ರಾಕ್ಟೀಸ್ ಮುಗಿಸ್ಕೊಂಡು ಬರ್ತಾ ಇರುವಂತ ಸಮಯದಲ್ಲಿ ಕೈಲಿ ಇಟ್ಕೊಂಡು ಬಂದು ಅಂತೇಳಿ ನಾಳೆ ಡಿಫೆನ್ಸ್ ಗಳಿಗೆ ಹೋಗ್ತಕ್ಕಂಥದ್ದು ಸಾಮಾನ್ಯವಾಗಿರ್ತದೆ. ಆ ಕಾರಣಕ್ಕೆ ಈ ಕೇಸ್ ಮಾಡಿದಾಗ ಅತ್ಯಂತ ಎಚ್ಚರಿಕೆಯಿಂದ ನಾವು ಅವರನ್ನ ದಸ್ತಗಿರಿ ಮಾಡುವಂಥದ್ದೇ ಆಗ್ಲಿ, ಮತ್ತೆ ಅದಕ್ಕೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ಬೇಕಾದಂಥದ್ದು ಒಂದು ಚಾಲೆಂಜ್ ಇವ್ರಿಗೆ ಆಗುತ್ತೆ. ಯಾಕೆಂದ್ರೆ ಸುಮ್ಮನೆ ಹಿಡ್ಕೊಂಡು ಬಂದ್ಬಿಟ್ರು, FIR ಹಾಕ್ಬಿಟ್ರು, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಟ್ಟು ಅಂತ ಅನ್ನುವಂಥದ್ಕೆ ಆದ್ಮೇಲೆ ಚಾರ್ಜ್ ಶೀಟ್ ಹಾಕುವಂಥದ್ದು ಇದೆಯಲ್ಲ, ಅದು ಒಂದು ಟಫೆಸ್ಟ್ ಟಾಸ್ಕ್. ಅದನ್ನ ಬಹಳ ಅತ್ಯಂತ ಎಚ್ಚರಿಕೆಯಿಂದ ಈ ಕೇಸ್ನ ಅವರ ಡಿಫೆನ್ಸು ಇರಬೇಕು, ಪೊಲೀಸವ್ರಿಗೂ. ನಾಳೆ ದಿವಸ ಕೋರ್ಟ್ಗಳಿಗೆ ಹೋಗ್ತದೆ, ಹೈಕೋರ್ಟ್ಗಳಿಗೆ ಹೋಗ್ತಾರೆ, ಅವಾಗ ಒಂಥರ ನಾವು ಇದಾಗ್ಬಿಡ್ತೀವಿ. ಆ ಕಾರಣಕ್ಕೋಸ್ಕರ ಎಲ್ಲೂ ಆ ತರದ್ದು ಆಗದೇ ಇರೋ ತರ ಸಾಕ್ಷ್ಯಾಧಾರಗಳ ಸಂಗ್ರಹಿಸಿದ್ರೆ ಚಾರ್ಜ್ ಶೀಟ್ ಹಾಕುವಂತದ್ದು ಇಂಟೆನ್ಷನ್ ಪ್ರೂವ್ ಮಾಡ್ಬೇಕಾಗ್ತದೆ, ಚಾರ್ಜ್ ಶೀಟ್ ಹಾಕ್ಬೋದು. ಈಗ ನಾವು ಪ್ಯೂರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡಿದೀವಿ, ರೀಲ್ಸ್ ಮಾಡೋದಷ್ಟೇ ನಮ್ಮ ಉದ್ದೇಶ ಆಗಿತ್ತು ಅನ್ನೋ ಪಾಯಿಂಟ್ ಈ ಇಬ್ಬರ ಡಿಫೆನ್ಸ್ ನಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಸರ್? ವರ್ಕ್ ಆಗುತ್ತಾ ಇದು? ಪೊಲೀಸ್ ಅದನ್ನು ಒಪ್ಕೊಳ್ತಾರಾ? ಕಾನೂನು ಅದನ್ನು ಒಪ್ಕೊಳ್ಳುತ್ತಾ ಅಂತ ಹೇಳಿ? ಇಲ್ಲ, ಅದು ನಮ್ಗೆ ರೀಲ್ಸ್ ಮಾಡ್ತಾ ಇದ್ರೋ ಇಲ್ಲ ಬೇರೆ ಇನ್ನೇನ್ ಮಾಡ್ತಾ ಇದ್ರೋ ನಮ್ಗೆ ಸಂಬಂಧ ಇರೋದಿಲ್ಲ. ರೀಲ್ಸ್ ಎಲ್ಲಿ ಮಾಡ್ತಾ ಇದ್ರು ಅನ್ನೋದು ಅಷ್ಟೇ ನಮ್ಗೆ ಸಂಬಂಧ. ಸಾರ್ವಜನಿಕರ ಮಧ್ಯೆ ಸಾರ್ವಜನಿಕರಿಗೆ ಎದುರಿಸಿ ಸಾರ್ವಜನಿಕರು ಇವ್ರು ಮಾಡ್ತಾ ಇರ್ತಕ್ಕಂಥ ಆಕ್ಷನ್ಗಳು ನೋಡಿ ಭಯ ಬೀಳ್ತಾ ಇದ್ರೆ ಅವಾಗ ಇವ್ರು ರೀಲ್ಸ್ಗೂ ನಮಗೂ ಏನ್ ಸಂಬಂಧ ಬರೋದಿಲ್ಲ ತನಿಖೆಗೆ. ಅದ್ ಯಾವುದೇ ಕಾರಣಾಂತರಕ್ಕೂ ಶಾಂತಿ ಭಂಗ ಆಗ್ಬಾರ್ದು ಸಾರ್ವಜನಿಕರಿಗೆ, ಮತ್ತೆ ಸಾರ್ವಜನಿಕರು ಈ ಒಂದು ಹೋಗ್ತಾ ಇರ್ತಕ್ಕಂಥ ದೃಶ್ಯ ನೋಡಿ ಎದುರಬಾರ್ದು ಅಷ್ಟೇನೆ. ದಟ್ ಈಸ್ ಓನ್ಲಿ ಅನ್ ಇಂಟೆನ್ಷನ್ ನಾವು ಕ್ಲಿಯರ್ ಮಾಡ್ಬೇಕಾದಂತದ್ದು ಅಷ್ಟೇ ಮೇಡಮ್. ಸರ್, ಈಗ ಇಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದು ನಮಗಿರುವಂತ ಮಾಹಿತಿ. ಈ ಕೇಸ್ನಲ್ಲಿ FIR ಕೂಡ ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಇದೆಯಾ, ಅಥವಾ ಸ್ಟೇಷನ್ ಮೇಲೆ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ? ಕಾನೂನು ಏನ್ ಹೇಳುತ್ತೆ ಸರ್? ಅದೇ, ಇದರಲ್ಲಿ ಸ್ಟೇಷನ್ ಬೇಲ್ ತಗೊಂಡು ಬಿಡಬಹುದು. ಇದನ್ನ ನಾವು ದಸ್ತಗಿರಿ ಮಾಡ್ಕೊಂಡು ತೊಂದರೆ ಏನಿಲ್ಲ. ಬಟ್ ಅದನ್ನ ದಸ್ತಗಿರಿ ಮಾಡಬಾರ್ದ ಅಂತ ಅನ್ನುವಂಥದ್ದು ಇವ ಮೇಲೆ ನಿಂತಿರುತ್ತೆ. ಹಾಗೆ ನೋಟಿಸ್ ಕೊಟ್ಟು ಅವ್ರನ್ನ ಕಳಿಸ್ಕೊಟ್ಟು ಇನ್ನು ಎನ್ಕ್ವೈರಿ ಮಾಡಿ ಏನಕ್ಕೆ ಬಂದಿದ್ರಿ ನೀವು, ಏನಕ್ಕೆ ಅದ್ ಮಾಡಿದ್ರಿ ನೀವು, ಕಾರಣ ಏನು ಅನ್ನುವಂಥದ್ದು. ಮತ್ತೆ IT ಆಕ್ಟ್ ಅಲ್ಲಿ ಏನ್ ಅಟ್ರಾಕ್ಟ್ ಆಗ್ತದೆ ಈ ತರ ಅಪ್ಲೋಡ್ ಮಾಡ್ತಕ್ಕಂಥದ್ನ ಇವ್ರು ಸಡನ್ ಆಗಿ ಮಾಡ್ಬಿಡ್ತಾರೆ. ನಾಳೆ ಇವರು IT ಇದಕ್ಕೆ ಹಾಕ್ಬಿಡ್ತಾರೆ, ಎಲ್ಲಿಗೆ ಅಪ್ಲೋಡ್ ಮಾಡ್ಬಿಟ್ಟ ತಕ್ಷಣ ಏನ್ ಮಾಡ್ತಾರೆ, ಇವ್ರಿಗೆ ಡಿಫೆನ್ಸೇ ಇರೋದಿಲ್ಲ. ನಮ್ಗೆ ಸಾರ್ವಜನಿಕರು ಯಾರು ಇರ್ಲಿಲ್ಲ ಅಲ್ಲಿ ಅಂದ್ಬಿಟ್ಟು ಹಾಗೆ ಹೀಗೆ ಅಂತ ಹೇಳ್ಕೊಡ್ತಾರೆ ಇವರಲ್ಲ. ಅವಾಗ ಏನಾಗುತ್ತೆ, ಅದು ಆ ತರ ದೃಶ್ಯಗಳೇನು ಅದ್ರಲ್ಲಿ ಇರುದಿಲ್ವಲ್ಲ ಅವ್ರು ಅಪ್ಲೋಡ್ ಮಾಡಿರೋದ್ರಲ್ಲಿ. ಅದಕ್ಕೆ ಏನಾಗ್ತದೆ ಅಂತಂದ್ರೆ IT ಆಕ್ಟ್ ಅದು ಅಡ್ಡ ಬರುತ್ತೆ ಅದ್ರ ಮೇಲೆ.
ಆ ಕಾರಣಕ್ಕೆ IT Act ಮತ್ತೆ ಈ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಗೆ ಶಾಂತಿ ಭಂಗ ಮಾಡುವಂಥದ್ದು, ಥ್ರೆಟ್ನಿಂಗ್ ಅಂದ್ರೆ ಭಯ ಹುಟ್ಟಿಸ್ತಕ್ಕಂಥದ್ದು ಮೇಲೆ ಇವರು ಸಾಕ್ಷ್ಯಾಧಾರಗಳನ್ನ ಸರಿಯಾಗಿ ಕಲೆಕ್ಟ್ ಮಾಡಿದ್ರೆ ನನ್ನ ಲೆಕ್ಕದಲ್ಲಿ ದಸ್ತಗಿರಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ ನೋಡಿ. ಸರ್, ಇನ್ನೂ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ಇವರು RR ನಗರ ಪೊಲೀಸರಿಗೆ ಒಂದು ಸ್ಪಷ್ಟನೆಯ ರೀತಿಯಲ್ಲಿ ಒಂದು ಲೆಟರ್ ಕೊಟ್ಟಿದ್ದಾರೆ. ವಿನಯ್ ಗೌಡ ಸದ್ಯ ವಶದಲ್ಲಿರೋರು ಅವ್ರ ಲೆಟರ್ನಲ್ಲಿ ಬರೀತಾರೆ, ನಾವೊಂದು ರಿಯಾಲಿಟಿ ಶೋನ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ವಿ. ಆ ಸಂದರ್ಭದಲ್ಲಿ ಅದರಲ್ಲಿ ನಾನು ಪುಷ್ಪಾ 2ನ ಅಲ್ಲು ಅರ್ಜುನ್ ಕ್ಯಾರೆಕ್ಟರ್ನಲ್ಲಿದ್ದರೆ ರಜತ್ ಅವರು ದರ್ಶನ್ ಕ್ಯಾರೆಕ್ಟರ್ನಲ್ಲಿದ್ದರು. ಆ ಸಂದರ್ಭದಲ್ಲಿ ಒಂದು ರೀಲ್ಸ್ ಅನ್ನ ಮಾಡಿದ್ವಿ. ಅದು ಆ ಸ್ಟುಡಿಯೋಗೆ ಸಂಬಂಧಪಟ್ಟಂತಹ ಜಾಗ, ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ನಲ್ಲಿ ನಾವು ರೀಲ್ಸ್ ಅನ್ನ ಮಾಡಿರೋದು, ಮತ್ತೆ ಆ ರೀಲ್ಸ್ನ ನಾವು ಬಳಕೆ ಮಾಡಿರೋದು ಆ ರಿಯಾಲಿಟಿ ಶೋನ ಪ್ರಮೋಷನ್ಗಾಗಿ ಅದನ್ನು ಅಪ್ಲೋಡ್ ಮಾಡಲಾಗಿದೆ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಸ್ಪಷ್ಟನೆ ವರ್ಕ್ ಆಗುತ್ತಾ ಅವರಿಬ್ಬರಿಗೆ ಅಂತ ಹೇಳಿ? ಅಲ್ಲ, ಅವರು ಸರಿಯಾದಂತ ಸ್ಪಷ್ಟನೆಯನ್ನ ಅವ್ರಿಗೆ ಎಷ್ಟು ಡಿಫೆನ್ಸ್ ಬೇಕೋ ಅದಕ್ಕೆ ಸರಿಯಾಗಿ ಕರೆಕ್ಟ್ ಆಗಿ ಕೊಟ್ಟವ್ರೆ. ಇವಾಗ ಅದು ಕೊಟ್ಟಿರ್ತಕ್ಕಂಥದ್ದು ಸರಿ ಇದೆಯಾ ಇಲ್ಲೋ ಅಂತ ಅನ್ಬಿಟ್ಟು ಅಂತ ನಮ್ಮವ್ರ ಸ್ಥಳ ಮಾಜರ್ಗೆ ಹೋಗ್ಬೇಕು. ಇವ್ರು ಎಲ್ಲಿ ಅದನ್ನ ಶೂಟ್ ಮಾಡಿದ್ದಾರೆ, ಮತ್ತೆ ಯಾವ ಜಾಗದಿಂದ ಅಪ್ಲೋಡ್ ಮಾಡಿದ್ದಾರೆ, ಯಾವ ವಿಸಿನಿಟಿದಲ್ಲಿ ಅದು ಶೂಟ್ ಮಾಡಿದ್ದಾರೆ, ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಮಾಡ್ಕೊಂಡಿರೋದ್ರಲ್ಲಿ ಏನಾದ್ರು ಇವ್ರು ಏನಾದ್ರು ಪರ್ಮಿಷನ್ಗಳೇನಾದ್ರು ಇದಾವ, ಇವಕ್ಕೆಲ್ಲ ಸುಮಾರು ಅನುಮತಿಗಳೆಲ್ಲ ಬೇಕಾಗ್ತವೆ. ಒಳಗಡೆ ಏನೇ ಮಾಡಿದ್ರು ಒಳಗಡೆ ಅಕಸ್ಮಾತ್ ಸಾರ್ವಜನಿಕರ ಮಧ್ಯೆ ಮಾಡಬೇಕು ಅಂತಂದ್ರೆ ಅನುಮತಿ ಬೇಕಾಗ್ತದೆ ಪೂರ್ಣ ಪ್ರಮಾಣದಲ್ಲಿ. ಆ ಕಾರಣಕ್ಕೆ ಅದನ್ನೆಲ್ಲಾನು ಯಾವುದೇ ತರವಾದಂತದ್ದು ವೈಲೇಟ್ ಮಾಡಿಲ್ವಾ ಅಂತ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಸ್ಪಷ್ಟನೆ ಏನಿದೆ. ಹೌದು, ಈ ರೀತಿಯಾದಂತಹ ಕೇಸ್ಗಳು ಆಗಾಗ ವರದಿ ಆಗ್ತಾ ಇರುತ್ತವೆ ಸರ್. ಅಕ್ರಮ ಶಸ್ತ್ರಾಸ್ತ್ರ ಕೇಸ್ನ ಅಡಿಯಲ್ಲಿ ಇಂಥವ್ರು ಯಾರೋ ಲಾಂಗ್ ಹಿಡ್ಕೊಂಡು ರೋಡಲ್ಲಿ ಓಡಾಡಿದ್ರು ಅಥವಾ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಿದ್ರು ಅಂಥವ್ರ ವಿರುದ್ಧ ಕೇಸ್ ಆಗಿದೆ ಅಂತ ಹೇಳಿ. ಬಟ್ ಈಗ ಇವರು ಸೆಲೆಬ್ರಿಟಿಗಳು ಅಂತ ಹೇಳಿ ಕರೆಸ್ಕೊಳ್ತಾ ಇರೋರು, ಅವರ ಮೇಲೂ ಈ ಕೇಸ್ ದಾಖಲಾಗಿರೋದು ಎಲ್ಲ ಒಂದ್ ಕಡೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟಾಗಲ್ವಾ ಸರ್ ಸಮಾಜಕ್ಕೆ, ನೀವು ಹೆಂಗ್ ಬೇಕೋ ಹಂಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಶೋಕಿ ಮಾಡೋ ಹಾಗಿಲ್ಲ ಅಂತ ಹೇಳಿ? ಇಲ್ಲ, ಖಂಡಿತವಾಗ್ಲೂ ನೋಡಿ, ಬಹಳ ದಿವಸಗಳಿಂದ ನಾವು ಹಲವಾರು ಕೇಸ್ಗಳನ್ನ ನೋಡಿದೀವಿ. ಕತ್ತಿನಲ್ಲಿ ಕೇಕ್ ಕಟ್ ಮಾಡುವಂತದ್ದು, ಬರ್ತ್ಡೇ ಆಚರಿಸ್ಕೊಳ್ಳುವಂಥದ್ದು ಅಂತವೆಲ್ಲ ಚಾರ್ಜ್ ಶೀಟ್ಗಳಾಗಿದ್ದಾವೆ. ಆ ತರದವೆಲ್ಲನೂ ಬೆಂಗಳೂರು ನಗರದಲ್ಲೂ ಆಗಿದ್ದಾವೆ, ಹೊರಗಡೆ ರಾಜ್ಯದಲ್ಲಿ ನಮ್ಮ ಹೊರಗಡೆ ಡಿಸ್ಟ್ರಿಕ್ಟ್ಗಳಲ್ಲೂ ಈ ತರ ಕೇಸಸ್ಗಳು ದಸ್ತಗಿರಿ ಮಾಡಿ ಕ್ರಮನೂ ಜರುಗಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ತರ ಸಾರ್ವಜನಿಕವಾಗಿ ಈ ತರದೊಂದು ಇದೆಯಾ, ಈ ತರ ಒಂದು ಭಯ ಹುಟ್ಟಿಸ್ತಕ್ಕಂಥ ಕಾರ್ಯಕ್ರಮ ನಡೆದಿದ್ಯಾ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಬೇಕಾಗ್ತದೆ. ಮತ್ತೆ ಇವ್ರು ಸ್ಪಷ್ಟನೆ ಕೊಟ್ಟಿರ್ತಾರೆ, ನಾವ್ ಇಂಥದ್ದೊಂದು ವಿಸಿನಿಟಿಲ್ ಮಾಡಿದೀವಿ ಅನ್ಬಿಟ್ಟು ಅಂತ. ಅವಾಗ ಪೊಲೀಸವ್ರಿಗೆ ಅಲ್ಲಿ ಹೋದಾಗ ಏನ್ ವಿಸಿನಿಟಿ ಅದು ಅಂತ ಅನ್ನೋದ್ರ ಮೇಲೆ ಮಾಜರ್ ಡ್ರಾ ಮಾಡ್ತಾರಲ್ಲ, ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ ಕೇಸ್. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ಇದು ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ SK ಉಮೇಶ್ ಅವರು ಕೊಟ್ಟಂತಹ ಮಾಹಿತಿ ಬಹಳ ಕ್ಲಿಯರ್ ಆಗಿ ಅವರು ವಿವರಿಸಿದ್ರು. ಈ ಕೇಸ್ ಯಾವ ರೀತಿಯಲ್ಲಿ ಸ್ಟ್ಯಾಂಡ್ ಆಗುತ್ತೆ, ಪೊಲೀಸರ ತನಿಖೆ ಯಾವ ರೀತಿಯಲ್ಲಿ ಸಾಗುತ್ತೆ, ಈ ಕೇಸ್ನಲ್ಲಿ ಪೊಲೀಸರು ಏನೇನೆಲ್ಲ ಪರಿಶೀಲನೆ ಮಾಡಬೇಕಾಗತ್ತೆ ಅದೆಲ್ಲವನ್ನ ಕೂಡ ವಿವರಿಸಿದ್ರು. ಅರೆಸ್ಟ್ ಮಾಡುವಂತಹ ಚಾನ್ಸಸ್ಸು ಕೂಡ ಇರುತ್ತೆ, ಸ್ಟೇಷನ್ ಬೇಲ್ ಮೇಲೆ ಬಿಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು. ಸ್ಟೇಷನ್ ನಲ್ಲಿ ಪೊಲೀಸ್ ಅಧಿಕಾರಿ ಅವರು ಪ್ರಾಥಮಿಕವಾಗಿ ಅವರ ಕಣ್ಣಿಗೆ ಈ ಕೇಸ್ ಯಾವ ರೀತಿಯಾಗಿ ಕಾಣಿಸುತ್ತೆ, ಎಲ್ಲಿ ತಪ್ಪು ನಡೆದಿದೆಯೋ ತಪ್ಪು ನಡೆದಿಲ್ವೋ ಅನ್ನೋದನ್ನ ಅನಲೈಸ್ ಮಾಡಿ ಅವ್ರ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.